ಯುದ್ಧ ಭೂಮಿಗೆ ಎಂಟ್ರಿ ಕೊಡುತ್ತಾ ನ್ಯಾಟೋ ಪಡೆ. ಇರಾನ್ ವಿರುದ್ಧ ಯುದ್ಧಕ್ಕೆ ನ್ಯಾಟೋ ಎಂಟ್ರಿ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಟ್ರಂಪ್ ಬೆದರಿಕೆಗೆ ನ್ಯಾಟೋ ರಾಷ್ಟ್ರಗಳಿಗೆ ನಡುಕ ಶುರುವಾಗಿದೆ. ಹೋರ್ಮುಜ್ ಜಲಸಂಧಿ ರಕ್ಷಣೆಗೆ 22 ರಾಷ್ಟ್ರಗಳು ಮೈತ್ರಿಯನ್ನ ಮಾಡಿಕೊಳ್ತಾ ಇದೆ. ನೋಡಿ, ನ್ಯಾಟೋದವರು ಆರಂಭದಲ್ಲಿ ಏನಂದ್ರು, ಅಯ್ಯೋ ನಾವು ಬರಲ್ಲ ರೀ, ನಮಗದಕ್ಕೂ ಸಂಬಂಧ ಇಲ್ಲ, ಏನಿದ್ರು ನೀವೇ ಮಾಡ್ಕೊಳ್ಳಿ ಅಂತಂದ್ರು. ಈಗ ನೋಡಿದ್ರೆ ಟ್ರಂಪ್ ಆವಾಜ್ಗೆ ಬೆದರದಂಗೆ ಕಾಣಿಸ್ತಾ ಇದೆ ಈ ರಾಷ್ಟ್ರಗಳು. 22 ರಾಷ್ಟ್ರಗಳ ಹೊಸ ಪಡೆ ಹೋರ್ಮುಜ್ ಜಲಸಂಧಿಯ ಮುಕ್ತ ಸಂಚಾರಕ್ಕೆ ನ್ಯಾಟೋ ಪ್ಲಾನ್ ಮಾಡ್ತಾ ಇದೆ. 22 ರಾಷ್ಟ್ರಗಳ ಬೃಹತ್ ಒಕ್ಕೂಟ ರಚನೆಗೆ ನ್ಯಾಟೋ ಮುಂದಾಗಿದೆ. ಈಗ ಇರಾನ್ ವಿರುದ್ಧದ ಟ್ರಂಪ್ ಹೋರಾಟಕ್ಕೆ ನ್ಯಾಟೋ ಬೆಂಬಲವನ್ನು ಕೊಟ್ಟಿದೆ. ಅಂದರೆ ಇಲ್ಲಿ ಟ್ರಂಪ್ ಹೇಳ್ದಂಗೆ ಕೇಳ್ತಿದ್ದಾರೆ ಅಂತ ಒಂದು ನಮಗೆ ಸಂದೇಶ ಬರ್ತಾ ಇದೆ. ಆರಂಭದಲ್ಲಿ ಇದೇ ನ್ಯಾಟೋ ರಾಷ್ಟ್ರಗಳು ಆಸ್ಟ್ರೇಲಿಯಾ ಇರ್ಬೋದು, ಅಥವಾ ಜಪಾನು, ಫ್ರಾನ್ಸು, ಅಂದರೆ ಅಲ್ಲಿ ಕೆನಡಾ ಇರ್ಬೋದು, ಇಂಗ್ಲೆಂಡು, ಆರಂಭದಲ್ಲಿ ಏನು ಮಾಡಿದ್ರು ಇವರು, ನಮಗದಕ್ಕೂ ಸಂಬಂಧ ಇಲ್ಲ, ನೀವು ಹೊಡೆದಾಡ್ಕೊಳ್ತಿದ್ದೀರಿ, ನಾವ್ಯಾಕೆ ಮಧ್ಯೆ ಬರೋಣ ಅಂತ ಹೇಳಿದರು. ಈಗ ನೋಡಿದರೆ ಹೊಸ ಪಡೆ ರೆಡಿ ಆಗ್ತಾ ಇದೆ. 22 ದೇಶಗಳು ಸೇರಿಕೊಂಡು ಮಾಡ್ತಾ ಇದ್ದಾವೆ. ಈ ಹೋರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟಂತೆ ಟ್ರಂಪ್ ಒತ್ತಾಯಿಸಿದರು, ನೀವು ಬರಲೇಬೇಕು, ನಿಮ್ಮ ಹಡಗುಗಳನ್ನು ರಕ್ಷಣೆ ಮಾಡಿಕೊಳ್ಳೇಬೇಕು ನೀವು, ಇಲ್ಲದಿದ್ದರೆ ಇರಾನ್ ಅವರು ನಿಮ್ಮನ್ನು ಬಿಡೋದಿಲ್ಲ ಅಂತ.